ಕಣ್ಣೀರ್ನ ಅಭಿಷೇಕ ಮಾಡಿ ಸಾಕು. ಕಣ್ಣೋರ್ಸ್ಕೊ. ಮುಂಜಾನೆ ಪ್ರಥಮ ಪೂಜೆ ಸಲ್ಬೇಕು. ಈಗ ನಾನು ಏನ್ ಮಾಡ್ಬೇಕು? ನೀನು ಇಲ್ಲಿರೋ ಕಸನೆಲ್ಲ ತೆಗಿತಾ ಇರು. ನಾನು ಹೋಗಿ ನೀರು ತಗೊಂಡ್ ಬರ್ತೀನಿ. ಸೇವಂತಿ, ಇಲ್ ಬಾಮ್ಮ. ಮೊದಲು ಶುದ್ಧ ಮಾಡ್ಕೊ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಈಗೇನ್ ಮಾಡ್ಬೇಕಜ್ಜಿ ನಾನು? ನವಗ್ರಹದಲ್ಲಿ ನಮ್ ಕಣ್ಣು ಕಾಣಿಸೋದು ಎರಡೇ ಗ್ರಹ. ಒಂದು ಸೂರ್ಯ, ಇನ್ನೊಂದು ಚಂದ್ರ. ಸೂರ್ಯ ಎಲ್ಲಾ ಗ್ರಹಗಳ ಅಧಿಪತಿ. ನಮ್ಮ ಧರ್ಮದಲ್ಲಿ ಅವನಿಗೆ ವಿಶೇಷ ಸ್ಥಾನವಿದೆ. ಆ ಸೂರ್ಯನಿಗೆ ನಮಸ್ಕಾರ ಮಾಡು. ನಾಳೆಯೂ ಬೆಳಗು ಸುಖ, ಶಾಂತಿ, ನೆಮ್ಮದಿ ತರಲಿ ಅಂತ ಬೇಡ್ಕೊ. ನನ್ ಗಂಡ ನೀನ್ ಹುಟ್ಟೋದನ್ನ ನೋಡ್ಬೇಕು. ನಿನ್ನ ಕರುಣೆ ಇರ್ಲಿ ತಂದೆ. ಓಂ ಮಿತ್ರಾಯೇ ನಮಃ. ಓಂ ಮಿತ್ರಾಯ ನಮಃ. ಓಂ ರವಿಯೇ ನಮಃ. ಓಂ ರವಯೇ ನಮಃ. ಓಂ ಭರ್ಗಾಯೇ ನಮಃ. ಓಂ ಭರ್ಗಾಯೇ ನಮಃ. ಓಂ ಸೂರ್ಯನಾರಾಯಣಾಯ ನಮಃ. ಓಂ ಸೂರ್ಯನಾರಾಯಣಾಯ ನಮಃ. ಈಗ ಶಿವಲಿಂಗನ ತೊಳೆದು ಶುದ್ಧ ಮಾಡು. ಆ ನಂತರ ಅಭಿಷೇಕ ಮಾಡು. ಆಮೇಲೆ ಬಿಲ್ವಪತ್ರೆಯಿಂದ ಭಸ್ಮ ತಯಾರಿಸು. ಆ ಭಸ್ಮನ ಶಿವನಿಗಿಡು. ಹೂವು, ಹಣ್ಣು ನೈವೇದ್ಯಕ್ಕಿಟ್ಟು ಪೂಜೆ ಮಾಡು. ಅಲ್ಲ ಅಜ್ಜಿ, ಹಣ್ಣುಗಳೇನು ತಂದೆ ಇಲ್ವಲ್ಲ? ಈ ಕಾಡಲ್ಲಿ ಹಣ್ಣಿಗೆ ಬರಾನೆ, ಹುಡುಕ್ಬೇಕು ಅಷ್ಟೇ. ನೈವೇದ್ಯಕ್ಕೆ ಏನ್ ಮಾಡೋದು? ಇಲ್ಲಿ ಏನಿದೆ? ಇಲ್ಲಿ ಏನಿದೆ ಅನ್ನೋದಕ್ಕಿಂತ ಮನ್ಸಲ್ಲಿ ಭಕ್ತಿ ಇರೋದೇ ಮುಖ್ಯ. ಭಕ್ತಿ ನಂಬಿಕೆ ಇರೋದ್ರಿಂದಾನೇ ಅಲ್ವಾ ಅಜ್ಜಿ ಇಷ್ಟೆಲ್ಲ ಆದ್ರೂ ಶಿವಪ್ಪನ ನಂಬಿ ಇಲ್ಲಿ ತನಕ ಬಂದಿರೋದು? ಈ ಕಾಡಲ್ಲಿ ತಿನ್ನೋಕೆ ಅರ್ಹವಾದ ಸೊಪ್ಪು, ಗೆಡ್ಡೆ, ಗೆಣಸು ಎಲ್ಲ ಸಿಗತ್ತೆ. ಅದನ್ನೆಲ್ಲ ತಂದು ಬೇಯಿಸಿ ನೈವೇದ್ಯ ಮಾಡು. ಸರಿ ಅಜ್ಜಿ. ನಿನಗೆ ಈ ಕಾಡು ದಾರಿ ಹೊಸ್ತು. ಎಲ್ಲಿ ಹುಡುಕ್ತೀಯಾ? ನಡಿ, ನಾನು ನಿನ್ ಜೊತೆ ಬರ್ತೀನಿ. ಬೇಡ ಅಜ್ಜಿ, ಇದು ಶಿವ ನನಗೋಸ್ಕರ ಅಂತ ಇಟ್ಟಿರೋ ಪರೀಕ್ಷೆ. ಇದನ್ನ ನಾನೇ ಎದುರಿಸ್ತೀನಿ. ನಾನಿದನ್ನೆಲ್ಲದನ್ನು ಹುಡ್ಕೊಂಡು ತಗೊಂಡ್ ಬರ್ತೀನಿ. ನನ್ನ ಗಂಡ ನನಗೆ ಉಳಿತಾರೆ ಅನ್ನೋದಾದ್ರೆ ಈ ಪೂಜೆ ಸಕಲ ನಿಯಮಗಳ ಪ್ರಕಾರ ಚೆನ್ನಾಗಿ ನೆರವೇರುತ್ತೆ. ಸರಿ, ಹೋಗ್ಬಾ.